ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಸೆಂಟ್ರಲ್ ಜೈಲ್. ಬಟ್ ಈ ಫಿಲ್ಮ್ ನಾಗಿರೋ ಜೈಲ್ ನೋಡಿದ್ರ ಯಾವ್ದ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ ನೋಡ್ದಂಗ ಆಕತಿ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಪ್ರಪಂಚದಾಗಿರೋ ಯಾವ ಜೈಲ್ನಾಗ ಈ ತರ ಟೇಬಲ್ ಮ್ಯಾಗ ಮಲಗಿಸ್ತಾರ ಹೇಳ್ರಪ್ಪ. ಅಷ್ಟು ನೋವು ಕೊಟ್ಬಿಟ್ರು, ನಾನು ಅಷ್ಟು ಹಿಂಡ್ಬಿಟ್ರು, ನಾನು ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು. ನಾನು ಇಷ್ಟು ದರಿದ್ರವಾಗಿ ಇವ್ರು ಸೆಟ್ ಡಿಸೈನ್ ಮಾಡಿರೋದಕ್ಕ ಹೀರೋ ತಲೆ ಕೆಟ್ಟು ಕಣ್ಣ ಕೆಂಪ್ ಮಾಡ್ಕೊಂಡಾನ. ಈಗ ನೀನು ಜಾಣಬರಿ. ಈ ಫಿಲ್ಮ್ ನಾಗ ಹೀರೋ ಆಗಿರೋದು ನಮ್ ಶ್ರೀಕಾಂತ್ ಅಣ್ಣ. ಇವನು ಕರ್ನಾಟಕದಿಂದ ಅಸ್ಸಾಮಿಗೆ ಓಡೋಗಿದ್ದನ್ನ ನೀವೆಲ್ಲರೂ ನೋಡಿರಿ. ಆಮೇಲೆ ಅಣ್ಣ ಮಾಡಿದಂತ ದರಿದ್ರ ಫಿಲ್ಮ್ಸ್ ನೋಡಿ ಥಿಯೇಟರ್ ಇಂದ ಜನರು ಓಡೋದ್ರು. ಅವ್ನು ನಡೆದಿರೋ ನಿಜಾನೇ ಹೇಳ್ತಾ ಇದ್ದಾನೆ. ಇನ್ನು ಹೀರೋಯಿನ್ ಹೆಸರು ಗಮ್ಯ. ಮರ್ಯಾದಿರು ಎಂದೆಂದಿಗೂ ಪಗಡೆ ಅಂತ ಫ್ಲಾಪ್ ಫಿಲ್ಮ್ ನಾಗ ಆಕ್ಟಿಂಗ್ ಮಾಡ್ಯಾಳ ಅಕ್ಕ. ಹಲ್ವಾ ತಂದಿದ್ದೀನ ಆಂಟಿ. ಮೀಟ್ ಮಿಸ್ಟರ್ ಪವನ್. ಎಲ್ರು ಜಿಮ್ ಮುಗಿದ್ಮ್ಯಾಗ ಪ್ರೋಟೀನ್ ತಗೊಂಡ್ರ ಅಣ್ಣ ಹುಡುಗಿ ಹತ್ರ ಕಿಸ್ತಾ ಅಂತಾನ. ಕಿಸ್ ಕೊಡ್ತಿರೋದು. ಇನ್ನು ಪವಿತ್ರ ಅಕ್ಕ ಅಂತೂ ಬಾರಿ ಒಳ್ಳೆಕಿ. ಯಾಕಂದ್ರೆ ಪವನ್ ಜೊತೆಗೆ ಡ್ಯಾನ್ಸ್ ಮಾಡಿ ಮುದ್ದಾಡಿ ಕೊನೆಗೆ ಶರತ್ನ ಮದುವೆ ಆಕಳ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ನೋಡ್ರಿ, ಪವನ್ 3 ಅಕ್ಷರ, ಪವಿತ್ರ 3 ಅಕ್ಷರ, 3 3 9. ಪವನ್ನಿಗೆ ಜೈಲ್ನ ಸಿಕ್ಕದಂತ ಅಂಗಿ ನಂಬರ್ ಕರೆಕ್ಟ್ ಆತಲ್ಲ. ಭಾಷಣ ತುಂಬಾ ಚೆನ್ನಾಗಿ ಮಾಡ್ತೀಯ. ಈ ಫಿಲ್ಮ್ ನಾಗ ನಮ್ ಹೀರೋ ಹೀರೋಯಿನ್ ಬಾಳ ಲವ್ ಮಾಡ್ತಿರ್ತಾರ. ಆಮೇಲೆ ನಮ್ ಹೀರೋ ಮಾಡ್ಲಿಲ್ ತಪ್ಪಿಗೆ ಜೈಲಿಗೆ ಹೋಗಾನ. ಅವನು ಜೈಲಿಂದ ಹೊರಗ್ ಬರೋ ಅಷ್ಟೊತ್ತಿಗೆ ಹೀರೋಯಿನ್ ಬೇರೆ ತನ್ನ ಮದುವೆ ಆಗಿರ್ತಾಳ. ಸಪ್ತ ಸಾಗರದಾಚೆ ಸೈಡ್ ಏನ ಈ ಫಿಲ್ಮ್ ನೋಡೇ ಕಾಪಿ ಮಾಡಿರೋದು. ಉದ್ಧಾರ ಆಗೋ ಯಾವ ಲಕ್ಷಣನಾದ್ರೂ ಇದೆಯಾ ನಿನಗೆ? ಹೋಗಲೇ. ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಹೀರೋನ ಜೈಲಿಗೆ ಕರ್ಕೊಂಡ್ ಬರ್ತಾರ. ಇಲ್ಲಿಂದ ಕ್ಲಿಯರ್ ಆಗಿ ಕಾಣಿಸಕತೈತಿ ಕಾರ್ ಒಳಗ ಡ್ರೈವರ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ. ಆಮೇಲೆ ಈ ಪ್ಲಾಸ್ಟರ್ ನ ಸ್ವಲ್ಪ ಚೆನ್ನಾಗಾರ ಹಚ್ಚಿರ್ಲಿ, ಇದೇನಿದು. ಆದ್ರ ಕಾರ್ ನಿಲ್ಲಿಸ್ತಿದ್ದಂಗ 4 ಜನ ಇಳಿತಾರ. ಹಿಂದ್ಗಡೆ ಇರೋನ್ ಒಬ್ನು ಬರ್ಲಿ ಆಮೇಲೆ ಹೋಗೋಣ ಅಂತ ವೇಟ್ ಮಾಡಕತ್ತಿದ್ರೆ ಕಿಸ್ಕೊಂಡ್ ಹೊಂಟ್ಬಿಟ್ರೆ ಅಲ್ಲಪ್ಪ. ಡೋರ್ ಯಾರು ಮುಚ್ಚಾಕು? ನಮ್ ಜೈಲರು ನೇಚರ್ ಲವರ್ ಆಗಿರೋದ್ರಿಂದ ಗಾಡಿಗೆಲ್ಲ ಹಸಿರು ಬಣ್ಣ ಬಳಸ್ಬಿಟ್ಟಾನ. ಪವನಿನ್ ಫೈಲ್ ನೋಡಿದ್ಮ್ಯಾಗ ಇವ್ನು ಹೇಳ್ತಾನ, ನೀನ್ ಫೈಲ್ ನೋಡಿದ್ರೆ ಭಯಂಕರವಾಗಿದೆಯಲ್ಲ. ಭಯಂಕರವಾಗಿ ಇರ್ಲೇಬೇಕಲ್ಲಣ್ಣ, ಯಾಕಂದ್ರೆ ಒಂದ್ ಅಕ್ಷರನೂ ಇಲ್ಲ ಅದ್ರಾಗ. ಇನ್ ನಮಗ ಅರ್ಥ ಆಯ್ತು ಬಿಡೋಣ. ನಮಗೆ ಇಲ್ಲಿ ಇವ್ರು ತೋರ್ಸಂತ ಜೈಲು ಯಾವ್ದೋ ಹಾಸ್ಟೆಲ್ ಇದ್ದಂಗ ಐತಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಸೆಲ್ ಬದ್ಲಿ ಡೋರ್ ಅದಾವು. ಅವ ಮೀಸನೆ ಬಲ್ತಿಲ್ಲ, ಆಗ್ಲೇ ಜೈಲಿಗೆ ಬಂದವನಲ್ಲ. ಅವನನ್ ಬಿಟ್ಟು ಒಂದ್ಸಲ ಇವನು ನೋಡ್ನ ಆಗ್ಲಿಂದ ಸುಮ್ನ ಕಟ್ ಮಾಡ್ದಂಗ ನಾಟಕ ಮಾಡಕತ್ತಾನ. ಜೈಲ್ನಾಗಿರೋ ಕೈದಿಗಳು ಪವನಿನ ಕಾಲು ಗಟ್ಟಿ ಅದಾವಿಲ್ಲ ಅಂತ ಟೆಸ್ಟ್ ಮಾಡ್ತಾರ. ಇಲ್ಲಿ ನಮಗೆ ಪವನ್ ಅನ್ನ ಲಾಂಗ್ ಜಂಪ್ ಪ್ಲೇಯರ್ ಅಂತ ಗೊತ್ತಾಗತಿ. ದಯವಿಟ್ಟು ನನ್ನ ತಲೆ ಕೆಡಿಸ್ಬೇಡಿ, ಇಲ್ಲಿಂದ ಹೋಗಿ ಪ್ಲೀಸ್. ಫೈಟಿಂಗ್ ಮುಗಿದ್ಮ್ಯಾಗ ಪವನ್ನಿಗೆ ಆನಂದ್ ಫ್ರೆಂಡ್ ಹಾಕನ. ಆದ್ರ ಈ ಆನಂದ್ ಬಹಳ ವಿಚಿತ್ರವಾಗಿ ಬಿಹೇವ್ ಮಾಡ್ತಾನ. ಚಿಕ್ಕವನಾದ್ರೂ ದೇಹನ ಗಟ್ಮುಟ್ಟೆಯಾಗಿಟ್ಟಿದ್ಯಾ. ಈಗ ಪವನಿಗೆ ನಿದ್ದಿ ಬರಾಕತ್ತಿಲ್ಲ. ಆಗ್ಲೇ ಇದ್ದಿದ್ ತಲ್ದಿಂಬು ಸಡನ್ ಆಗಿ ಮಾಯ ಆಗೈತಂದ್ರ ನಿದ್ದಿ ಎಲ್ಲಿಂದ ಬರ್ತೈತಿ ಹೇಳ್ರಿ. ಪವನ್ ಮತ್ತೆ ಆನಂದ್ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಇವ್ರಿಬ್ರಿಗೂ ಪ್ಯಾಂಟ್ ಕೊಟ್ಟು ಇನ್ ಮಿಕ್ದರ್ ಎಲ್ರಿಗೂ ಚಡ್ಡಿ ಕೊಟ್ಟಾರ ಇವ್ರು. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಈಗ ಪವನ್ ಫ್ಲಾಶ್ ಬ್ಯಾಕ್ ಹೇಳ್ತಾನ. ಪವನ್ ಡೈಲಿ ಜಿಮ್ ಮಾಡ್ತಿದ್ದ. ಆದ್ರ ಈ ಜಿಮ್ ನಾಗಿರೋ ಅಂತ ಪುಣ್ಯಾತ್ಮರು ಜೀನ್ಸ್ ಪ್ಯಾಂಟ್ ಹಾಕೊಂಡ್ ವರ್ಕೌಟ್ ಮಾಡಕತ್ತಾರ. ಈ ಕಡೆ ಸೈಡ್ ಪವನಿನಪ್ಪ ಅವ್ರ ಬಾಸ್ ನ ಬಹಳ ವಿಚಿತ್ರವಾಗಿ ನೋಡ್ತಿರ್ತಾನ. ನನ್ನನ್ ಯಾರ ಹಿಂಗ್ ನೋಡಿದ್ರ ಎದ್ರಿಕಿ ಈಗ ಅಲ್ಲೇ ಎತ್ಕೊಂಡ್ಬಿಡ್ತಿದ್ದೆ. ಸುಮ್ಮನೆ ನೋಡ್ದೆ. ಪವನ್ ಅವರಪ್ಪ ಅವನ್ ಬಗ್ಗೆ ಹೆವಿ ಕನ್ಸ್ ಕಟ್ಕೊಂಡಾರ. ಕಾಲೇಜಲ್ಲಿ ಓದ್ತಾ ಇರೋ ನನ್ನ ಮಗ ಮುಂದಕ್ಕೊಬ್ಬ ದೊಡ್ಡ ಆಫೀಸರ್ ಆಗಿ ತಮ್ಮ ಹಾಗೆಯೇ ಕೂತಿದ್ರೆ ಹೇಗಿರ್ಬಹುದು ಅಂತ ಇಮ್ಯಾಜಿನ್ ಮಾಡ್ತಿದ್ದೆ ಸರ್. ಅಪ್ಪ ಮಗನ್ ಬಗ್ಗೆ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ರ ಮಗ ಇಲ್ಲಿ ಹುಡುಗಿ ಜೊತೆಗೆ ನನ್ನಲ್ಲೇ ನಾನಿಂದು ನಗುತ್ತಿರುವೆ ಏಕೆಂದು. ಹಲ್ವಾ ತಂದಿದ್ದೀನ ಆಂಟಿ. ಫಸ್ಟ್ ಟೈಮ್ ಮಂಕಿ ಕ್ಯಾಪ್ ಡ್ರೆಸ್ ತಗೊಂಡಾಗ ನಾನು ಹಿಂಗ ಡ್ಯಾನ್ಸ್ ಮಾಡಿದ್ದೆ. ಏನೊಂದು ಹೇಳಲಾಗದ ತಾಳಲಾಗದ ಮಜಾ ಇದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಪವನಿ ನಮ್ಮ ಸಾಂಬಾರ್ ಹೆಂಗ್ ಟೇಸ್ಟ್ ಮಾಡ್ತಾಳಂತ ಒಂದ್ಸಲ ನೋಡ್ರಿ. ಆಂಟಿ ಏನು ಇಲ್ಲ ಸೌಟ್ ನಾಗ ಏನ್ ಗಾಳಿ ಟೇಸ್ಟ್ ಮಾಡಕತ್ತೀರ ನೀವು? ಭಾಷಣ ತುಂಬಾ ಚೆನ್ನಾಗಿ ಮಾಡ್ತೀಯ. ಪವನ್ ಪವಿತ್ರಾಗ ಬಯಾಲಜಿ ಹೇಳ್ಕೊಡ್ತಿರೋದನ್ನ ಒಬ್ಬ ಅಂಕಲ್ ನೋಡ್ತಾರ. ಎಂತ ಕಾಲ ಬಂತಯ್ಯ, ಗೊತ್ತಿಲ್ಲ ಗೊತ್ತಿಲ್ಲ. ನಾಟಕ ಮಾಡ್ಬೇಡ್ರಿ ಅಂಕಲ್, ಇಷ್ಟೊಂದು ಪಾಪ್ಯುಲೇಷನ್ ಹಾಕ ನಿಮ್ ಜನರೇಷನ್ ಕಾರಣ. ಅವ್ನು ನಡೆದಿರೋ ನಿಜಾನೇ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ದಿನ ಪವಿತ್ರ ಪವನಿಗೋಸ್ಕರ ಹಲ್ವಾ ತಂದಾಳ. ಹಲ್ವಾ ತಂದಿದ್ದೀನ ಆಂಟಿ. ರೂಮ್ ಅಲ್ಲಿ ಇದಾನೆ, ತಗೊಂಡೋಗ್ ಕೊಡಮ್ಮ. ಓಕೆ ಆಂಟಿ. ಆಂಟಿ ಸ್ವಲ್ಪ ದಬ್ರಿನ್ ಕೆಳಗಿಳಿಸ್ರಿ, ಮೊನ್ನೆಯಿಂದ ಅಲ್ಲೇ ಐತಲ್ಲ. ಈ ಕಡೆ ಸೈಡ್ ಪವನ್ನಿಗೆ ಹಲ್ವಾ ಬೇಕಾಗಿಲ್ಲ. ಅಲ್ವಾ ತರ ನೀನೇ ಇರ್ಬೇಕಾದ್ರೆ ಈ ಅಲ್ವಾ ಯಾರಿಗ್ ಬೇಕು? ಇನ್ಯಾಕ್ ತಡ, ಟೇಸ್ಟ್ ಮಾಡು. ಪವಿತ್ರ ಹೋಗಿದ್ದನ್ ನೋಡಿ ಪವನಿನ ಅಪ್ಪ ಬಂದ್ ಹೇಳ್ತಾನ, ನಿನ್ ಮನಸ್ಸು ಶ್ರದ್ಧೆ ಸ್ಟಡೀಸ್ ಮೇಲೆ ಇರ್ಲಿ. ಅಂಡರ್ಸ್ಟ್ಯಾಂಡ್?
ಈ ಕಡೆ ಸೈಡ್ ಪವಿತ್ರ ಮನೆಗ್ ಬಂದ್ರಂತ ಆಂಟಿ ಪವಿತ್ರ ಹೇಳ್ತಾಳ, ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಸ್ವಲ್ಪ ತೆಗಿನೂ ಮುಂಚೆ ನೋಡಕಿತ್ತು ನೀವ್ ಈಕಿ ಚುರುಕ್ ಬುದ್ಧಿನ. ಪವನ್ ಎಕ್ಸಾಮ್ ಬರೆಯಕ್ ಬಂದಾಗ ಅಲ್ಲಿ ಸರ್ ಎಲ್ರಿಗೂ ಆನ್ಸರ್ ನ ಬರ್ದ್ ಕೊಡ್ತಿರ್ತಾರ. ಸಿಕ್ಕುದ್ದ ಚಾನ್ಸ್ ಅಂತ ಕಾಪಿ ಹೊಡೆಯೋದ್ ಬಿಟ್ಟು ಅಣ್ಣ ಗಲಾಟಿ ಮಾಡಿ ಓಡಿಸ್ಕೊಂತಾನ. ಇವನಂತರೂ ನಕ್ಕಂತಾನ ಹೊಡೆಯಕತ್ತಾನ. ನೆಕ್ಸ್ಟ್ ಪ್ರಿನ್ಸಿಪಲ್ ಬಂದಾಗ ಮಿಸ್ ಆಗಿ ಪವನ್ ಅವ್ರನ್ನ ದೂಕಿದ್ಕ ಅವ್ರ ಅಣಿಗೆ ಟೊಮೊಟೊ ಸಾಸ್ ಹತ್ತತಿ. ಪೊಲೀಸರಿಗೆ ಯಾರು ಫೋನ್ ಮಾಡಿದ್ರಲ್ಲಿ? ಕೊಲೆ ಮಾಡಿದಾರ ನಮ್ ದೇಶದಾಗ ಜೈಲಿಗೆ ಹೋಗಲ್ಲ ಅಂತಂದ್ರೆ ಬರೀ ಪ್ರಿನ್ಸಿಪಲ್ ನ ದುಃಖಿತ್ಕ ಇವನನ್ನ ಜೈಲಿಗೆ ಹಾಕ್ಬಿಡ್ತಾರ. ಈ ಕಡೆ ಸೈಡ್ ಕಾಲೇಜಿನ ಓನರ್ಸ್ ಎಲ್ಲ ಮೀಟಿಂಗ್ ಮಾಡ್ತಿರ್ತಾರ. ಇದೇನಿದು ಎಲ್ರಿಗೂ ಒಂದ ತರ ಇದಳ್ರಿ ಅಂತ ಹೇಳಿದ್ರ ಡೈರೆಕ್ಟ್ರು. ಆಮೇಲೆ ಇವ್ರ ಕೈಗಳು ನೋಡ್ರಿ ಎಲ್ರು ಒಂದ ತರ ಹಿಡ್ಕಂದಾರ. ಪವನ್ ಮ್ಯಾಗ ಹಾಕಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ರಿ ಅಂತ ಪವನಿನ ಅಪ್ಪ ಪ್ರಿನ್ಸಿಪಲ್ ಹತ್ರ ಬಂದು ಕೇಳ್ತಾರ. ಬಟ್ ಈ ರೂಮ್ ನ ನೋಡ್ರಿ ಆಗ್ಲೇ ಪವನಿನ ಅಪ್ಪ ಬಾಸ್ ನ ವಿಚಿತ್ರವಾಗಿ ನೋಡಿದ್ದು ಇದ ರೂಮ್ ನಾಗ. ಯಾಕಂದ್ರೆ ಅಲ್ಲಿ ಸತಿಗೂ ಸೀಟಿಗೆ ಹಾಕಿದ್ ಕವರ್ ತೆಗ್ದಿಲ್ಲ, ಇಲ್ಲಿ ತೆಗ್ದಿಲ್ಲ. ಸೊ ಪ್ರಿನ್ಸಿಪಲ್ ಕಂಪ್ಲೇಂಟ್ ನ ವಾಪಸ್ ತಗೊಳಲ್ಲ ಅಂತ ಹೇಳ್ತಾನ. ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿದೆ. ಇಂತ ಸಿಚುವೇಶನ್ ನಾಗ ಯಾರಿಗಾರ ಹಾರ್ಟ್ ಅಟ್ಯಾಕ್ ಆಗ್ಲೇಬೇಕಲ್ಲ. A few moments later. ಸ್ಟೇಷನ್ ಇಂದ ಇಲ್ಲಿವರೆಗೂ ಹಿಂಗ ಎತ್ಕೊಂಡ್ ಬಂದ್ರೆ ಇವನ್ನ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಇನ್ನು ಪವನಿನ ಅಮ್ಮ ಗಂಡ ಸತ್ತದ್ಕ ಮೆಂಟ್ಲಾಗ್ಬಿಡ್ತಾಳ. ಈ ಕತಿನೆಲ್ಲ ಕೇಳಿಸ್ಕೊಂಡ್ ಮ್ಯಾಗ ಪವನಿಗೆ ಸೇಡ್ ತೀರ್ಸ್ಕೊಳಕ ಹೆಲ್ಪ್ ಮಾಡ್ತೀನಿ ಅಂತ ಆನಂದ್ ಒಪ್ಕೊಂತಾನ. ಸ್ವಲ್ಪ ಟೈಮ್ ಕಳೆದ ಮ್ಯಾಗ ಇವ್ರಿಬ್ರು ಜೈಲಿಂದ ರಿಲೀಸ್ ಆಕಾರ. ಒಲಿಂಪಿಕ್ಸ್ ನಾಗ ಮೆಡಲ್ ತಗೊಂಬಂದರಿಗೆ ನಮ್ ಜನ ಹಾರ ಹಾಕ್ಲಿಲ್ದ್ರು, ಜೈಲಿಂದ ರಿಲೀಸ್ ಆದ್ರಿಗೆ ಪಕ್ಕ ಹಾಕ್ತಾರ. ಏನ್ರೋ ಚೆನ್ನಾಗಿದ್ದೀರಾ? ರಿಲೀಸ್ ಆಗ್ತದಂಗ ಪವನ್ ಅಮ್ಮನ್ ನೋಡಕಂತ ಹಾಸ್ಪಿಟ್ಲಿಗೆ ಬರ್ತಾನ. ಅಲ್ಲ ಆಗ್ಲೇ ಬಾಸಿನ್ ರೂಮು, ಪ್ರಿನ್ಸಿಪಲ್ ರೂಮ್, ಆಮೇಲೆ ಈಗ ಹಾಸ್ಪಿಟ್ಲ್ ಸತಿಗೂ ಅದ ಒಂದ ರೂಮ್ ನಾಗ ಶೂಟ್ ಮಾಡ್ಯಾರ ಇವ್ರು. ಯಾಕಂದ್ರೆ ನೋಡ್ರಿ ಸಿಟಿ ಹಾಕಿರೋ ಕವರ್ನ ಇನ್ನೂ ತೆಗ್ದಿಲ್ಲ. ನೋ ಕಾಮೆಂಟ್ಸ್. ಪವನ್ ಸೇಡ್ ತೀರ್ಸ್ಕೊನಕಂತ ಪ್ರಿನ್ಸಿಪಲ್ ಹತ್ರ ಬರ್ತಾನ. ಬಟ್ ಈ ಪ್ರಿನ್ಸಿಪಲ್ ಏನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನಂಗ ಇಬ್ರು ಬಾಡಿ ಗಾರ್ಡ್ ನ ಇಟ್ಕೊಂಡಾನ. ಪವನ್ ಈ ಬಾಡಿ ಗಾರ್ಡ್ ಸಿಗ್ ಹೊಡೆದು ಫೈರ್ ಆಗ್ಲಿದ್ ಗಣ್ಣಿಂದ ಪ್ರಿನ್ಸಿಪಲ್ ಅಣಿಗೆ ಟೊಮೊಟೊ ಸಾಸ್ ಹಚ್ತಾನ. ಈ ಫಿಲಿಂ ನಾಗಿರೋ ಪೊಲೀಸರು ಎಷ್ಟು ವಿಚಿತ್ರ ಆದಾರ ಅಂದ್ರ ಪ್ರಿನ್ಸಿಪಲ್ ನ ದೂಕಿದ್ಕ ಪವನ್ ನ ಅರೆಸ್ಟ್ ಮಾಡಿದ್ರು. ಬಟ್ ಈಗ ಪ್ರಿನ್ಸಿಪಲ್ ನ ಸಾಯಿಸಿದ್ರು ಸತಿಗೂ ಪವನ್ ನ ಯಾರು ಅರೆಸ್ಟ್ ಮಾಡಲ್ಲ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ನೆಕ್ಸ್ಟ್ ಜಗ್ಗು ಅನ್ನ ಮೇನ್ ವಿಲನ್ ಕಡೆಯವರು ಪ್ರಿನ್ಸಿಪಲ್ ನ ಸಾಯಿಸಿದ್ಕ ಪವನ್ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಬಟ್ ಇವ್ರ ಹತ್ರ ಇರೋ ಗನ್ ಗಳಿಂದ ಬುಲೆಟ್ಸ್ ಫೈರ್ ಆಗಲ್ಲ. ಇಲ್ಲೊಂದು ದರಿದ್ರ ಫೈಟಿಂಗ್ ನಡೀತೈತಿ. ಬಟ್ ಇವನು ನೋಡ್ರಿ ಆಗ್ಲಿಂದ ಎಳ್ನೀರ್ ಕೊಚ್ಚಕತ್ತಾನ, ಒಂದ್ ತುಂಡ್ ಸತಿಗೂ ಆಗಿಲ್ಲ. ಈ ದರಿದ್ರ ಫೈಟಿಂಗ್ ಮುಗಿತಿದ್ದಂಗ ಶೀಲಾ ಅನ್ನೋ ಹುಡುಗಿ ಬಂದು ಪವನ್ ನ ಕರ್ಕೊಂಡು ಹೋಗಾಳ. ಜಗ್ಗುಗ ವಾರ್ನಿಂಗ್ ಕೊಡ್ಬೇಕಂತ ಆನಂದ್ ಅವನನ್ನ ಮೀಟ್ ಹಾಕನ. ಈ ಚೈಲ್ಡ್ ಗಳು ಛತ್ರಿ ಹಿಡ್ಕೊಂಡಿದ್ರು ನೆಂದಾರ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನೆಕ್ಸ್ಟ್ ಪವನ್ ಪವಿತ್ರನ್ ಜೊತೆಗೆ ಬ್ರೇಕಪ್ ಮಾಡ್ಕೊಂತಾನ. ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಹ್ಯಾಪಿ ಆಗಿರು. ಈಗ ಪವಿತ್ರ ಶರತ್ನ ಮದುವೆ ಹಾಕಿ ಒಪ್ಕೊಂತಾಳ. ನಿನಗೆ ನಾನು ಒಪ್ಪಿಗೆ ಆಗಿದ್ದೀನಾ? ಅಟ್ಲೀಸ್ಟ್ ಒಂದ್ ವಾರ ಆದ್ರೂ ಗ್ಯಾಪ್ ಕೊಡಕ. ಇದೇನಿದು ಬೆಳಿಗ್ಗೆ ಇದ ಚೂಡಿದಾರ್ನಾಗ ಬ್ರೇಕಪ್ ಮಾಡ್ಕೊಂಡೆ, ಮಧ್ಯಾಹ್ನ ಆಗೋ ಅಷ್ಟೊತ್ತಿಗೆ ಇವನು ಮದುವೆ ಹಾಕಿ ಒಪ್ಕೊಂಡೆಲ್ಲ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಇನ್ನು ಇವನು ನೋಡ್ರಿ ಮದುವೆ ಫಿಕ್ಸ್ ಆಗ್ತದಂಗ ಶೇಕ್ ಹ್ಯಾಂಡ್ ಮಾಡ್ತಾನ. ಎಲ್ಲಿ ನಿನ್ ಕೈ ಕೊಡು ಕೊಡು. ಈ ಕಡೆ ಸೈಡ್ ಪವನ್ ಹತ್ರ ಜನರು ತಮ್ಮ ಸಮಸ್ಯೆ ಹೇಳ್ಕೊಳಕಂತ ಬರ್ತಾರ. ಹೆಸರು ಕೇಶವ ಅಂತ. ಈಗ ಇವರು ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಹಾಫ್ ನಾಗ ಇವರು ಪವನಿನ ಅಪ್ಪನ್ ಫ್ರೆಂಡ್ ಆಗಿದ್ರು. ಸೆಕೆಂಡ್ ಹಾಫ್ ನಾಗ ಬೇರೆ ಕ್ಯಾರೆಕ್ಟರ್ ತರ ಪವನ್ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದಾರ. ಈ ಅಂಕಲ್ಗೆ ಹೆಲ್ಪ್ ಮಾಡ್ಬೇಕಂತ ಪವನ್ ಚಂದು ಹತ್ರ ದರಿದ್ರವಾಗಿ ಫೈಟಿಂಗ್ ಮಾಡ್ತಾನ. ನೆಕ್ಸ್ಟ್ ಪವನ್ ದುಃಖದಾಗ ಗಿಟಾರ್ ಬಾರಿಸ್ತಾನ. ಬಟ್ ಇಲ್ಲಿ ಇವ್ನ ಕೈ ನೋಡ್ರಿ, ಇವ್ನು ಗಿಟಾರ್ ಬಾರ್ಸ್ಲೇವಲ್ಲ, ಇದನ್ ಸುಮ್ನೆ ಹಿಡ್ಕೊಂಡ ಅಷ್ಟ. ಇದು ಹಳೆ ಕನ್ನಡ ಫಿಲಿಂ ಆಗಿರೋದ್ರಿಂದ ಸಡನ್ ಆಗಿ ಐಟಮ್ ಸಾಂಗ್ ಬಂದ್ಬಿಡ್ತೈತಿ. ಇಲ್ಲಿ ನೋಡ್ರಿ ಬ್ಲೂಟೂತ್ ಸ್ಟೆಪ್. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ನೆಕ್ಸ್ಟ್ ನಡೆಯಂತ ದರಿದ್ರ ಫೈಟಿಂಗ್ ನಾಗ ಡಮ್ಮಿ ಗನ್ ಹಿಡ್ಕೊಂಡು ಜಗ್ಗು ಆನಂದ್ ನ ಸಾಯಿಸ್ಬಿಡ್ತಾನ. ಇದರಿಂದ ತಲಿ ಕೆಟ್ಟು ಪವನ್ ಜಗ್ಗುನ್ ಸಾಯಿಸ್ತಾನ. ಕ್ಲೈಮ್ಯಾಕ್ಸ್ ನಾಗ ಪವಿತ್ರನ್ ಗಂಡ ಪವನ್ ನ ಚೇಸ್ ಮಾಡ್ಕೊಂಡ್ ಬರ್ತಾನ.
ಇವನು ನೋಡ್ರಿ ಫಸ್ಟ್ ಹಾಫ್ ನಾಗ ಇವನು ಇನ್ಸ್ಪೆಕ್ಟರ್ ಆಗಿದ್ದ, ಸೆಕೆಂಡ್ ಹಾಫ್ ನಾಗ ಸೀದಾ ಕಾನ್ಸ್ಟೇಬಲ್ ಆಗ್ಬಿಟ್ಟಾನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಈ ಪೊಲೀಸರೆಲ್ಲ ಎಷ್ಟು ಯೂಸ್ಲೆಸ್ ಅದಾರಪ್ಪ ಅಂತಂದ್ರ ಪವನ್ ಶರತ್ತಿಗೆ ಹೊಡಿತಿದ್ರು ಸತಿಗೂ ಒಬ್ರು ಇಲ್ಲಿ ಫೈರ್ ಮಾಡಲ್ಲ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಕೊನೆಗೂ ಪೊಲೀಸು ಹಿಂದ್ಲಿಂದ ಫೈರ್ ಮಾಡಿದ್ಕ ಪವನಿಗೆ ಬುಲೆಟ್ ಮುಂದ್ಗಡೆಯಿಂದ ಬೀಳ್ತತಿ. ಇಲ್ಲಿಗೆ ದರಿದ್ರ ಫಿಲಿಮ್ ಮುಗಿತತಿ. ಈ ಫಿಲಿಂ ಪೂರ್ತಿ ಪವನ್ ಅವಾಗ ಕಟಿಂಗ್ ಮಾಡ್ಸಕ್ ಹೋಗ್ತಿರ್ತಾನ, ಆದ್ರೆ ಅವ್ನ್ ಕೂದ್ಲು 1 ಇಂಚ್ ಸತಿಗೂ ಸಣ್ಣದಾಗಲ್ಲ. ಆಮೇಲೆ ಅವ್ನ್ ಕಟಿಂಗ್ ಮಾಡ್ಸಕ್ ಹೋದಾಗೆಲ್ಲ ಇದ ಸೇಮ್ ಕಸ್ಟಮರ್ಸ್ ಕುಂತಿರ್ತಾರ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಈ ಫಿಲಿಮ್ ನಾ ಮಾಡಿರೋ ಜೋಕ್ ಗಳೆಲ್ಲ ಆ ಫಿಲಿಂ ಒಳಗಡೆ ಇರೋ ಕ್ಯಾರೆಕ್ಟರ್ ಗಳ ಮೇಲೆ ಹೊರತು ಆಕ್ಟರ್ ಗಳ ಮೇಲೆ ಅಲ್ಲ. ಸೊ ನಿಮ್ಗೆ ಏನ್ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.